ಸೊ ಅದನ್ನು ಕೂಡ ಅದನ್ನೇ ನಾವು ಎಲ್ಲೂ ಕೂಡ ಅದನ್ನ ಬಿಡಿ ಅಂತ ನಾನು ಎಲ್ಲೂ ಕೂಡ ಅದನ್ನು ಟ್ಯಾಕಲ್ ಮಾಡಬೇಕು ಅನ್ನೋದೇ ನಾನು ಸೂಚನೆ. ಪಾರ್ಕಿಂಗ್ ಮಾಡಿರೋದು ಸುಮಾರು ಕಡೆ ಇದೆ, ಪಾರ್ಕಿಂಗ್ ಅನ್ನು ತೆರವು ಮಾಡಬೇಕು, ಪ್ರಿವೆಂಟ್ ಮಾಡಬೇಕು ಅಂತ ಕೂಡ ನಾನು ಸೂಚನೆ ಕೊಟ್ಟಿದ್ದೆ. ಸೊ ನಾವೇನು ನೀವು ಅನ್ಕೊಂಡಂಗೆ ಅಥವಾ ನೀವು ಜನಗಳಿಗೆ ಸಂದೇಶ ಕೊಟ್ಟಂಗೆ ಇದು ಬೀದಿ ಬದಿ ವ್ಯಾಪಾರಿಗಳನ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಅದು ಸುಳ್ಳು. ನಾನು ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಅನ್ನ ಟಾರ್ಗೆಟ್ ಮಾಡಿದ್ದೇನೆ. ಫುಟ್ಪಾತ್ ಅಲ್ಲಿ ಜನ ಓಡಾಡೋದಕ್ಕೆ ಸುಗಮ ಮಾರ್ಗ ಮಾಡೋದಕ್ಕೆ ಏನ್ ಬೇಕೋ ಎಲ್ಲಾ ಕ್ರಮ ಮಾಡ್ತಾ ಇದ್ದೇವೆ. ಅದರಲ್ಲಿ ನೀವು ಕೂಡ ಸೇರ್ಕೊಂಡಿದ್ದೀರಿ. ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ. ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು ಅಂದ್ರೆ ಅಂಗಡಿ ಅಡ್ವರ್ಟೈಸ್ಮೆಂಟ್, ಆಮೇಲೆ ನೇಮ್ ಬೋರ್ಡ್ಗಳು 2285 ಕಿತ್ತಾಕಿರೋದು. ಸೊ ಸ್ಟೆಪ್ಗಳು, ರ್ಯಾಂಪ್ಗಳು 1581, ಎಸಿ ಶೀಟು ಅದು ಇದು ಮುಂದಕ್ಕೆ ಎಕ್ಸ್ಟೆನ್ಷನ್ ಮಾಡಿರೋದು 1791, ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು, ಪಿಲ್ಲರ್ಗಳು 2285. ಸೊ ಎಲ್ಲವನ್ನೂ ಕೂಡ ನಾವು ಟ್ಯಾಕಲ್ ಮಾಡ್ತಾ ಇದ್ದೇವೆ. ಸೊ ನಮ್ಮದು ಕ್ಯಾಂಪೇನ್ ಇರೋದು ಜನ ಓಡಾಡೋಕೆ ಸುಮಾರು ಆಗಬೇಕು. ಸಾವು ನೋವು ಅನುಭವಿಸಿ ಅವರು ಸತ್ರು ಪರವಾಗಿಲ್ಲ ನಾವು ಬದುಕಬೇಕು ಅಂತ ಹೇಳಿದ್ರೆ ಅದು ನ್ಯಾಯ ಸರಿನಾ ಅನ್ನೋದು ನಿಮ್ಮ ವಿವೇಚನೆಗೆ ನಾನು ಬಿಡ್ತೇನೆ. ನಾನು ಅದರ ಬಗ್ಗೆ ಹೆಚ್ಚಿಗೆ ಮಾತಾಡಬಹುದು. ಹಾಗಾಗಿ ಈಗ ನನ್ನ ಕ್ಷೇತ್ರನೂ ಬೆಂಗಳೂರಲ್ಲಿ ಇದೆ. ನಾನೇನು ಈ ಸಮಸ್ಯೆಯನ್ನ ಇವತ್ತು ನೋಡ್ತಾ ಇರೋದಲ್ಲ, ಮೊದಲಿಂದಲೂ ಕೂಡ ನಾನು ನೋಡ್ತಾ ಇರ್ತಕ್ಕಂಥದ್ದು. ಸೊ ನಾನು ನನ್ನ ಕ್ಷೇತ್ರದಲ್ಲಿ ಓಡಾಡುವಾಗ ನಾನು ನಿಮಗೆ ಏನ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ವಾಲಂಟಿಯರ್ ಆಗಿ ಮೇನ್ ರೋಡ್ ಇಂದ ಸೈಡ್ ರೋಡ್ಗೆ ಹೋಗಿ. ಅಲ್ಲಿ ನಿಮ್ಮವ್ರು ಏನ್ ಹೇಳ್ತಾರೆ, ಸೈಡ್ ರೋಡ್ ಹೋದ್ರೆ ನಮ್ಗೆ ಬಿಸ್ನೆಸ್ ಕಮ್ಮಿ ಆಗುತ್ತೆ. ಹಾಗಾದ್ರೆ ನಿಮ್ಗೆ ಬಿಸ್ನೆಸ್ ಜಾಸ್ತಿ ಮಾಡೋಕ್ಕೋಸ್ಕರ ನೀವು ಬೇರೆಯವ್ರ ಹಕ್ಕನ್ನ ನೀವು ಕಳ್ಸ್ಕೋಬೇಕಾದ್ರೆ ಇದು ನ್ಯಾಯನಾ? ನೀವು ನ್ಯಾಯ ಕೇಳೋರು, ನೀವು ನ್ಯಾಯ ಯೋಚನೆ ಮಾಡಿ. ನಿಮ್ಗೆ ಬಿಸ್ನೆಸ್ ಜಾಸ್ತಿ ಆಗ್ಬೇಕು ಅಂತ ಹೇಳಿ ನೀವು ಮೇನ್ ರೋಡ್ ಅಲ್ಲಿ ಇರ್ಬೇಕು ಅನ್ನೋದು ಇದು ನ್ಯಾಯ? ನಿಮ್ಗೆ ಬದುಕೋದಕ್ಕೆ ಅವಕಾಶ ಬೇಕು. ನಾವು ಟಾರ್ಗೆಟ್ ಮಾಡಿರೋದು ಆಕ್ಚುಲಿ 20% ಅಂತ ನಾನು ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ರು ಕೂಡ ಬೆಂಗಳೂರಲ್ಲಿ 18,000 ಕಿಲೋಮೀಟರ್ ಇದೆ. ನಾವು ಅಮ್ಮಮ್ಮ ಅಂತ ಹೇಳಿದ್ರೆ 1,500 ಕಿಲೋಮೀಟರ್ ಅಷ್ಟೇ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಎಷ್ಟು ಪರ್ಸೆಂಟೇಜ್ ಆಯ್ತು? 10% ಆಗಿಲ್ಲ. ಬಟ್ ಟಾರ್ಗೆಟ್ ಒಂದು 20% ಅಂತ ಇಟ್ಕೊಂಡಿದೀವಿ. ಬಟ್ ಆಕ್ಚುಲಿ ನಾವು ಟಾರ್ಗೆಟ್ ಮಾಡಿರೋದು 10% ಆಫ್ ದ ರೋಡ್ಸ್ ಕೂಡ ನಾವು ಇನ್ನು 431 ಮೀಟರ್ ಕಿಲೋಮೀಟರ್ ಟಾರ್ಗೆಟ್ ಟ್ಯಾಕಲ್ ಮಾಡಿದ್ದೀವಿ. 431 ಇದೇ ಸ್ಪೀಡ್ ಅಲ್ಲಿ ಹೋದ್ರೆ 1,500 ಕಿಲೋಮೀಟರ್ ನಾವು ಟ್ಯಾಕಲ್ ಮಾಡಬಹುದು. ಸೊ ನಿಮಗೆ ಇನ್ನ 15,000 ಕಿಲೋಮೀಟರ್ ಅಷ್ಟು ತೆರವು ನಿಮಗೆ ಗುಪ್ತವಾಗಿ ಬಿಟ್ಟಿದ್ದೀವಿ. ಅಲ್ಲಿ ಯಾರು ತೊಂದರೆ ಮಾಡಬೇಡಿ ಅಂತ ನಾನು ಹೇಳಿದ್ದೇನೆ. ಆದ್ರೆ ನಿಮ್ಗೆ ಇಲ್ಲಿದ್ರೆ ಮೇನು ಜಾಸ್ತಿ ಬಿಸ್ನೆಸ್ ಆಗುತ್ತೆ, ಅಲ್ಲೋದ್ರೆ ಕಮ್ಮಿ ಬಿಸ್ನೆಸ್ ಆಗುತ್ತೆ ಅಂತ ಹೇಳಿದ್ರೆ ಇದು ನ್ಯಾಯಸಮ್ಮತವಾದಂತ ವಾದನ ಅನ್ನೋದನ್ನ ನೀವೇ ವಿಚಾರ ಮಾಡಬೇಕು. ಬೇರೆ ಜನ ಸತ್ರು ಪರವಾಗಿಲ್ಲ, ನನಗೆ ಬಿಸ್ನೆಸ್ ಜಾಸ್ತಿ ಆಗ್ಬೇಕು ಅಂತ ಹೇಳಿದ್ರೆ ನನ್ನ ಪ್ರಕಾರ ಅದರಲ್ಲಿ ತಕ್ಕಡಿ ಬ್ಯಾಲೆನ್ಸ್ ಇಲ್ಲ ಅಂತ ನಮ್ಗೆ ಅನಿಸುತ್ತೆ. ಸೊ ನೀವು ಕೆಲವರು ಹೇಳ್ತಾರೆ ಮೇನ್ ರೋಡ್ ಅಲ್ಲಿ ಜನ ಬರ್ತಾರೆ, ಸೈಡ್ ರೋಡ್ ಅಲ್ಲಿ ಜನ ಬರುವುದಿಲ್ಲ. ನೀವು 4 ಜನ ಸೈಡ್ ರೋಡ್ ಹೋದ್ರೆ ಅಲ್ಲೇ ಜನ ಬರ್ತಾರೆ. ನಾನು ಪ್ರಾಕ್ಟಿಕಲ್ ಮನುಷ್ಯ ಇದ್ದೀನಿ. ನಾನು ಗ್ರೌಂಡ್ ಲೆವೆಲ್ ಇಂದಾನೆ ಬಂದಿದ್ದೀನಿ. ನಾವು ಏನು ಸುಮ್ಮನೆ ಆಕಾಶದಿಂದ ನಿಮ್ಗೆ ಅನ್ನಿಸ್ಬೋದು, ನಾವು ಎಲ್ಲ ಕೆಲವರು ಮಾತಾಡಿದ್ರೆ ನಾನು ನೋಡಿದ್ದೀನಿ. ನಾವೇನು ಆಕಾಶದಿಂದ ಬಂದಿಲ್ಲ. ನಾನು ಎಲೆಕ್ಷನ್ ಸೋತಿದ್ದೀನಿ, 6 ಎಲೆಕ್ಷನ್ ಗೆದ್ದಿದ್ದೀನಿ. ಒಂದಲ್ಲ 6 ಕ್ಷೇತ್ರದಲ್ಲಿ ಎಲೆಕ್ಷನ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ಮಾಡಿದ್ದೀನಿ, ಬ್ಯಾಟನ್ಪುರ ಮಾಡಿದ್ದೀನಿ, ಬೆಂಗಳೂರು ಸೌತ್ ಮಾಡಿದ್ದೀನಿ, ಬೆಂಗಳೂರು ನಾರ್ತ್ ಮಾಡಿದ್ದೀನಿ. ಬೆಂಗಳೂರಲ್ಲೇ 28 ಕ್ಷೇತ್ರಗಳ ಪೈಕಿ 14 ಕ್ಷೇತ್ರದಲ್ಲಿ ನಾನು ಎಲೆಕ್ಷನ್ ಮಾಡಿದ್ದೀನಿ. 27 ಕ್ಷೇತ್ರದ ಪೈಕಿ 14 ಕ್ಷೇತ್ರದಲ್ಲಿ ನಾನು ಎಲೆಕ್ಷನ್ ಮಾಡಿದ್ದೀನಿ. ಬೆಂಗಳೂರಲ್ಲಿ 14 ಕ್ಷೇತ್ರದಲ್ಲಿ ಎಲೆಕ್ಷನ್ ಪೈಕಿ ಆಯ್ತಾ. ಸೊ ನಮಗೂ ಪ್ರಾಕ್ಟಿಕಲ್ ಇದೆ. ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು ಮೇನ್ ರೋಡ್ಗಳಲ್ಲಿ ನೀವೇ ಕೋಆಪರೇಟ್. ಏನೇನು ಹೇಳ್ತೀರಾ ಎಲ್ಲ ಮಾಡಕ್ ನಾನು ತಯಾರಿದ್ದೀನಿ. ಆದ್ರೆ ಬೆಂಗಳೂರು ಸುಧಾರಣೆ ಆಗ್ಲೇಬೇಕು. ಹಾಗಾದ್ರೆ ನೀವೆಲ್ಲರೂ ಸೇರಿ ತೀರ್ಮಾನ ಮಾಡಬೇಕು, ಬೆಂಗಳೂರು ಎಲ್ಲ ಸರಿಯಾಗಿದೆ, ಏನು ಮಾಡಬೇಡಿ, ಬಿಟ್ಬಿಡಿ ಅಂತ. ಯಾಕಂದ್ರೆ ಎಲ್ಲಿ ಕೈ ಹಾಕಿದ್ರು ಏನಾದ್ರೂ ಒಬ್ಬರಿಗೆ ಈಗ ಗಾರ್ಬೇಜ್ ಸಮಸ್ಯೆ ಕೈ ಹಾಕಿದ್ರೆ ಅದರಿಂದ ತೊಂದರೆ ಆಗೋರು ಇರ್ತಾರೆ. ಎಷ್ಟೋ ಕಡೆ ಮನೆಗೆ ಹೋಗಿ ಗಾರ್ಬೇಜ್ ಕಲೆಕ್ಟ್ ಮಾಡ್ತಾ ಇಲ್ಲ, ಅವ್ರ ತಂದಲ್ಲಿ ಆಗ್ತಾವೆ. ಯಾಕೆ ಕಲೆಕ್ಟ್ ಮಾಡ್ತಾ ಇಲ್ಲ? ಆ ದುಡ್ಡನ್ನ ಅವರು ಉಳಿಸ್ಕೊತಾ ಇದ್ದಾರೆ. ಅದನ್ನ ನಾನು ಟೈಟ್ ಮಾಡಿದ್ರೆ ನಾಳೆ ಅವ್ರು ಬರ್ತಾರೆ, ನಮ್ಗೆ ಅನ್ಯಾಯ ಮಾಡಿದ್ರಿ ನೀವು ಅಂತ. ಹಾಗಾದ್ರೆ ಯಾವ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಕ್ ಆಗೋದಿಲ್ಲ, ಬೆಂಗಳೂರು ಸುಧಾರಣೆ ಮಾಡಕ್ಕೂ ಆಗೋದಿಲ್ಲ. ಎಲ್ಲಿ ನಾವು ಕೈ ಹಾಕಿದ್ರು
ಒಂದು ಪ್ಲಸ್ ಇದ್ರೆ ಒಂದ್ ಸ್ವಲ್ಪ ಮೈನಸ್ ಇರುತ್ತೆ. ಸೊ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಕೋಆಪರೇಷನ್. ಮೇನ್ ರೋಡ್ಗಳು ಬಿಟ್ಟು ನೀವು ಇಂಟೀರಿಯರ್ ರೋಡ್ಸ್ ಅಲ್ಲಿ ಹೋಗಿ, ನಾನು ನಮ್ಮ ಅಧಿಕಾರಿಗಳಿಗೆ ಹೇಳ್ತೀನಿ, ನಿಮ್ಗೆ ಏನ್ ಸೌಲಭ್ಯ ಬೇಕಾದ್ರೂ ಮಾಡ್ಕೊಡಿ. ಅದನ್ನ ವೆಂಡಿಂಗ್ ಝೋನ್ ಇನ್ನೂ ಡಿಕ್ಲೇರ್ ಮಾಡಕ್ ಟೈಮ್ ಆಗುತ್ತೆ, ಯಾಕಂದ್ರೆ ಪ್ರೊಸೀಜರ್ ಫಾಲೋ ಮಾಡ್ತಾರೆ. ಪರವಾಗಿಲ್ಲ, ನಾವೆಲ್ಲೂ ಕೂಡ ನೀವು ವೆಂಡಿಂಗ್ ಝೋನ್ ಒಳಗಡೆನೆ ವ್ಯಾಪಾರ ಮಾಡಬೇಕು ಅಂತ ನಾನೇನು ಇನ್ಸಿಸ್ಟ್ ಮಾಡ್ತಾ ಇಲ್ಲ. 80-85% ಏರಿಯಾ ನಿಮ್ಗೆ ಬಿಟ್ಟಿದ್ದೀವಿ. 85% ಅಲ್ಲಿ ನೀವು ಮಾಡಿ, ನಾವು ನಿಮ್ ಜೊತೆ ನಿಲ್ತೀವಿ, ನಾವು ನಿಮ್ಗೆ ಸಹಾಯ ಮಾಡ್ತೀವಿ, ಸರ್ಕಾರ ನಿಮ್ ಜೊತೆ ನಿಂತ್ಕೊಳ್ಳುತ್ತೆ. ಆದ್ರೆ ಅದನ್ನ ಬಿಟ್ಟು ನೀವು ಮೇನ್ ರೋಡ್ ಅಲ್ಲಿ ಮಾಡೋದೇ ನನ್ನ ಹಕ್ಕು ಅಂತ ಹೇಳಿದ್ರೆ ಅದು ನೀವು ಹೇಳ್ಬಹುದು. ಹೆಂಗು ನೀವು ಕೋರ್ಟ್ಗೆ ಹಾಕಿದ್ದೀರಾ, ಇವತ್ತು 2.5 ಕೇಸ್ ಬರ್ತಾ ಇದೆ. ನಾವು ಕೋರ್ಟ್ ಅಲ್ಲೂ ಕೂಡ ಕೆಲವು ವಾದ ನಾವು ಮಾಡ್ತೇವೆ. ಅಲ್ಲಿ ನೋಡೋಣ, ಕೋರ್ಟ್ ಅಂತಿಮವಾಗಿ ನಾವು ಏನ್ ಹೇಳಿದ್ರು ಕೂಡ ಕೋರ್ಟ್ ಅಲ್ಲಿ ನಾವು ಗೊತ್ತಿಲ್ಲ, ನಿಮ್ಗೆ ಅಂದ್ರೆ ನಿಮ್ಗೆ ಅಂತ ಹೇಳಿಲ್ಲ. ಕೋರ್ಟ್ ಅಲ್ಲಿ ಇವತ್ತು 2.5 ಇದೆ ಅಂತ ನಮ್ಗೆ ಈಗ ಇಂಟಿಮೇಷನ್ ಬಂತು. ಸೊ ಅಂತಿಮವಾಗಿ ನಾವು ಮಾಡಿದ ಸರಿನಾ ತಪ್ಪ ಅಂತ ತೀರ್ಪು ಕೊಡೋರು ಅವರು ಕೂಡ ಇದ್ದಾರೆ. ಅವ್ರನ್ನು ಬಿಟ್ಟು ನಾವೇನು ಮಾಡಕ್ ಆಗೋದು ಇಲ್ಲ. ಸೊ ಎಲ್ಲರೂ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಸೊ ಇಷ್ಟೇ ನಾನು ಹೇಳೋದು, ನೀವು ಏನೇನು ಹೇಳಿದ್ದೀರಾ ಅದೆಲ್ಲವನ್ನೂ ಕೂಡ ನಾವು ಮಾಡೋದಕ್ಕೆ ತಯಾರಿದ್ದೇವೆ. ಆದ್ರೆ ನೀವು ಸಹಕಾರ ಕೊಡ್ಬೇಕು. ಸಹಕಾರವನ್ನು ನಾನು ಕೇಳ್ತಾ ಇದ್ದೀನಿ. ನನಗೆ ನೀವು ಪರ್ಸನಲ್ ಏನಿದೆ, ನೀವು ಬಾಯಿ ಬಂದಂಗೆ ನಾನು ಮಾತಾಡಿದ್ದೀರಾ. ನೀವು ಅಂದ್ರೆ ನಾನು ಇಂಡಿವಿಜುವಲ್ ಆಗಿ ಹೇಳ್ತಾ ಇಲ್ಲ. ಬೈಸ್ಕೊಂಡು ಮಾಡ್ಬೇಕು, ಏನ್ ನನಗೆ ಲಾಭ ಇದೆಯಾ? ಏನೋ ಬೆಂಗಳೂರು ಸುಧಾರಣೆ ಆಗ್ಬೇಕು, ಬೆಂಗಳೂರು ಅಂತ ಮಾಡ್ತಾ ಇದ್ದೀವಿ. ಸೊ ನಿಮ್ ಸಹಕಾರನೂ ಬೇಕು. ಬೆಂಗಳೂರು ಬದುಕಿದ್ರೆ ನಾವೆಲ್ಲ ಬದುಕ್ತೀವಿ, ತಿಳ್ಕೊಳ್ಳಿ. ನಾಳೆ ಬೆಂಗಳೂರು ಉಸಿರು ಕಟ್ಟಕ್ಕಾದ್ರೆ ನೀವು ಲಾಸ್ಟ್ಗೆ ಎಫೆಕ್ಟ್ ಆಗ್ಬೋದು, ಯಾಕಂದ್ರೆ ಎಲ್ಲ ಮೇಲಿರೋರು ಒಡಿಸ್ಕೋತಾರೆ, ಲಾಸ್ಟ್ಗೆ ನಿಮ್ಗೆ ಎಫೆಕ್ಟ್ ಆಗ್ಬೋದು. ಆದ್ರೆ ಇವತ್ತೆಲ್ಲ ನಾಳೆ ಅದು ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಬೆಂಗಳೂರು ಸುಧಾರಣೆ ಆಗ್ಲಿಲ್ಲ, ಬೆಂಗಳೂರು ಜ್ವಲಂತವಾಗಿ ಬೆಳೀಲಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಇವತ್ತಲ್ಲ ನಾಳೆ ಆಗುತ್ತೆ. ಫಸ್ಟ್ ಬೇರೆ ಇರೋರ್ಗೆ ಆಗ್ಬೋದು, ಆಮೇಲೆ ನಿಮ್ಗೆ ಆಗ್ಬೋದು. ಬೆಂಗಳೂರು ಸುಧಾರಣೆ ಆಗ್ಬೇಕು ಅನ್ನೋದು ಜನಗಳ ಅಭಿಪ್ರಾಯ. ನಾವು ಸುಧಾರಣೆ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಸಣ್ಣ ಪುಟ್ಟ ತಪ್ಪು ಆಗ್ಬೋದು, ಇಲ್ಲ ಅಂತ ನಾನೇನು ಆಟ ಇಲ್ಲಿ ಸಾಧನೆ ಮಾಡಕ್ ಹೋಗೋದಿಲ್ಲ. ಎಲ್ಲವನ್ನೂ ಪರ್ಫೆಕ್ಟ್ ಆಗಿ ನಾವು ಮಾಡಕ್ ಆಗೋದಿಲ್ಲ. ಮಾಡಕ್ ಹೋದಾಗ ಏನೋ ಸ್ವಲ್ಪ ಹೆಚ್ಚು ಇರುತ್ತೆ, ಸ್ವಲ್ಪ ಕಮ್ಮಿ ಇರುತ್ತೆ. ಯಾಕಂದ್ರೆ ಎಲ್ಲಾ ಅಧಿಕಾರಿಗಳನ್ನು ನೀನ್ ಹಿಂಗೇ ಮಾಡ್ಬೇಕು ಅಂತ ನಾವು ಇಲ್ಲಿಂದ ಸೂಚನೆ ಕೊಟ್ಟರು ಅವ್ರು ಮಾಡೋವಾಗ ನಾವೆಲ್ಲ ಮನುಷ್ಯರೇ. ಯಾವುದು 5 ಬೆರಳು ಸಮಾನನೂ ಇಲ್ಲ. ಉಪ್ಪು ತಿಂದವರು ಸ್ವಲ್ಪ ಹೆಚ್ಚು ಇರ್ತಾರೆ, ಖಾರ ತಿಂದವರು ಹೆಚ್ಚಿರ್ತಾರೆ, ಕೆಲವರು ಕಮ್ಮಿ ಇರ್ತಾರೆ. ಇದೆಲ್ಲ ಇರುತ್ತೆ ಫೀಲ್ಡ್ ಅಲ್ಲಿ, ಪ್ರಾಕ್ಟಿಕಲಿ. ಅದನ್ನ ಪರ್ಫೆಕ್ಟ್ ಆಗಿ ಹಿಂಗೆ ಮಾಡ್ತಾ ಇದ್ದಾರೆ ನಮ್ಮವರು ಅಂತ ನಾನು ಹೇಳಕ್ಕಾಗಲ್ಲ. ಬಿಕಾಸ್ ಅದು ಅವ್ರಿಗೆ ನಾನು ಮಾಡಿ ಪರ್ಫೆಕ್ಟ್ ಆಗಿ ಅಂತ ನಾನು ಅವ್ರಿಗೆ ಹೇಳಕ್ಕೂ ಆಗೋದಿಲ್ಲ. ಯಾಕಂದ್ರೆ ಫೀಲ್ಡ್ಗೆ ಹೋದಾಗ ಏನೋ ನಮ್ಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಇರುತ್ತೆ, ಒಬ್ಬರು ತಾಳ್ಮೆ ಇರ್ತಾರೆ, ಅವ್ರು ತಿಳಿದಂಗೆ ಅವ್ರು ಫೀಲ್ಡ್ ಅಲ್ಲಿ ಆಪರೇಟ್ ಮಾಡ್ತಾರೆ. ಅದರಲ್ಲಿ ಸಿಸ್ಟಮ್ ಅಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಇಶ್ಯೂಸ್ ಇದ್ದೇ ಇರುತ್ತೆ. ಸೊ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದು, ನೀವು ಸಹಕಾರ ಮಾಡಿ. ಮೇನ್ ರೋಡ್ಸ್ ಬಿಟ್ಟು ಬೇರೆ ಕಡೆ ನೀವು ಶಿಫ್ಟ್ ಆಗಿ, ನಿಮ್ಗೆ ಸೌಕರ್ಯ ಮಾಡೋದಕ್ಕೆ ನಾವು ತಯಾರಿದ್ದೇವೆ. ಇನ್ನು ಉಳಿದಿದ್ದು ಆಕ್ಟ್ ಅನ್ನ ಫಾಲೋ ಮಾಡಬೇಕು ಅಂತ ಏನೇನು ಹೇಳಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ನಾನು ಸರ್